ರವೀಂದ್ರ ಭಟ್ಟರ ಬರೆಯದ ಕಥೆಗಳು. ಇದು ಮಾಧ್ಯಮ ಲೋಕದಲ್ಲಿ ಅವರು ನಡೆದಾಡುವಾಗ ಏನನ್ನು ಬರೆಯಲಿಲ್ಲ, ಏನನ್ನು ಬರೆಯೋಕ್ಕಾಗಲಿಲ್ಲ. ಯಾಕೆ ಹೆಸರಿಟ್ಟಕ್ಕೆ ಒಂದು ನನ್ನದೇ ಆದಂಥ ಒಂದು ಯೋಚನೆ ಬಂತು. ಈಗ ಇಲ್ಲಿಯ ಟಿಪ್ಪಣಿಗಳು ನೋಡಿದಾಗ ಇವು ಮೂಲಭೂತವಾದ ಒಂದು ಅನುಭವಗಳು. ರವೀಂದ್ರ ಭಟ್ರು ಅವರು ಪತ್ರಿಕೋದ್ಯಮಿಯಾಗಿ ಹೆಚ್ಚು ಕಡಿಮೆ ಮೈಸೂರಿನಲ್ಲಿದ್ದಾಗ ಸುಮಾರು 2 ದಶಕಗಳ ಕಾಲ ಪತ್ರಿಕೆಗಾಗಿ ಬರೆದ ರಿಪೋರ್ಟ್ ಬಿಟ್ಟರೆ ಅವರು ಓಡಾಡಿದ ಜನಸಮೂಹ ಏನಿತ್ತು, ಆ ಜನಸಮುದಾಯದ ಅನುಭವಗಳನ್ನು ಅವರು ಒಂದು ಟಿಪ್ಪಣಿಯಾಗಿ ಅನುಭವವನ್ನು ದಾಖಲೆ ಮಾಡ್ತಾರೆ. ಬರೆಯದ ಕಥೆಗಳು ಅಂತ ಯಾಕೆ ಇಟ್ಟರು ಅಂತ ನನಗನ್ನಿಸ್ತಂತಂದರೆ, ಇವು ಕೇವಲ ಓದಲಿಕ್ಕಲ್ಲ, ಇವು ಮತ್ತು ಬರೆಯಲಿಕ್ಕಲ್ಲ, ಇವುಗಳು ನಾವು ನಮ್ಮ ಬದುಕಿನಲ್ಲಿ ಯಾವುದನ್ನು ಪಡೆಯಬೇಕು, ಏನನ್ನು ಪಡೆಯಬೇಕು ಅನ್ನೋದನ್ನ ತಿಳಿ ಹೇಳಲಿಕ್ಕೆ ಅಂತ ಅನಿಸ್ತಾ ಇರ್ತದೆ. ಯಾಕೆ ಮಾತ್ರ ಹೇಳ್ತೀನಿ ಅಂತಂದರೆ, ಇಲ್ಲಿ ಬರುವ ಎಲ್ಲ ಟಿಪ್ಪಣಿಗಳು ಅವರು ನೋಡಲಿಕ್ಕೆ ಮೋಸ್ಟ್ ಆರ್ಡಿನರಿ ಪೀಪಲ್ ಅಂತೇನು ಕರಿತೀವಿ, ಜನಸಾಮಾನ್ಯರು ಅಂತೇನು ಕರಿತೀವಿ, ಅವ್ರ ಜೊತೆಗೆ ಅವ್ರ ನಡುವೆ ಹೋಗಿ ಅನುಭವಗಳನ್ನ ಕಂಡದ್ದನ್ನು ಸಣ್ಣ ಟಿಪ್ಪಣಿಯಾಗಿ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದರಿಂದ ನನಗೆ ಇವರ ಬರವಣಿಗೆಯ ಧಾಟಿಯಲ್ಲಿತ್ತು. ಇವರ ಬರವಣಿಗೆಯ ಧಾಟಿಯಲ್ಲಿ ಒಂದು ಮುಖ್ಯವಾದ ಅಂಶ ನನಗೆ ಅನಿಸಿದ್ದೆ ಯಾವುದು ಅಂತಂದರೆ, ಜ್ಞಾನಕ್ಕೂ ಮತ್ತು ತಿಳುವಳಿಕೆಗೂ ಇರುವ ಅಂತರ ಏನಿದೆ, ಈ ಅಂತರವನ್ನು ಈ ಸಣ್ಣ ಟಿಪ್ಪಣಿಗಳು ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇರುತ್ತೆ. ನಮ್ಮಲ್ಲಿ ಜ್ಞಾನದ ಪರಂಪರೆ ಹೊಂದಿದೆ. ಜ್ಞಾನದ ಪರಂಪರೆ ಸ್ವಲ್ಪ ಓದುಗರಿಗೆ ಅಹಂಕಾರವನ್ನು ಹುಟ್ಟಿಸ್ತದೆ. ಜ್ಞಾನಿಗಳಿಗೆ ಇರುವ ಅಹಂಕಾರದ ಪ್ರಜ್ಞೆ ಅದು ಬಹಳ ಬೀರವಾಗಿದೆ, ಅದು ನಮ್ಗೆ ಗೊತ್ತಿರುವಂಥ ವಿಚಾರ. ಆದರೆ ಅನುಭವದ ಮೂಲಕ ಕಲಿಯುವಂಥ ತಿಳುವಳಿಕೆ ಏನಿದೆ, ಆ ತಿಳುವಳಿಕೆ ಬಹಳ ದೊಡ್ಡದು ಅಂತ ಹೇಳುವ ಒಂದು ಮುಖ್ಯವಾದಂಥ ಅಂಶ ಈ ಟಿಪ್ಪಣಿಗಳನ್ನ ಓದಿದಾಗ ನಮಗೆ ಅನಿಸ್ತದೆ, ನಮ್ಮೆಲ್ಲರಿಗೂ ಅನಿಸ್ತದೆ. ಯಾಕಂತಂದರೆ ಹೇಳಿ ಅಂತಾರೆ ರವೀಂದ್ರ ಭಟ್ರು. ಅದಕ್ಕೆ ಅವ್ರು ಹೇಳ್ತಾರೆ, ನಂಗೆ ಜನರನ್ನು ನೋಡಿದಾಗ ಆಯಾಚಿತವಾಗಿ ಕಥೆಗಳು ಮೂಡ್ತವೆ, ಮಿಕ್ಕಂತೆ ನನ್ಗೆ ಯಾವಾಗ ಬೇಕು ಅವಾಗ ಹಂಗೆಲ್ಲ ಬರಲ್ಲ ಕಥೆಗಳು ಅಂತ ಹೇಳ್ತಾರೆ. ಆಮೇಲೆ ಅವರೇ ಒಂದು ಪ್ರಶ್ನೆ ಹಾಕ್ತಾರೆ ಇವ್ರಿಗೆ, ನೀವೇನು ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ನಾನು ಪತ್ರಿಕೆಗೆ ಸುದ್ದಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಇವರು ಒಂದು ಪ್ರಸಂಗ ಹೇಳ್ತಾರೆ, ಕಾಡಿನಲ್ಲಿ ಹೂವು ಅವರೇ ಹೇಳ್ತಾರೆ ಅವಾಗ ರವೀಂದ್ರ ಭಟ್ರಿಗೆ, ಕಾಡಿನಲ್ಲಿ ಹೂವು ಅರಳಿರುತ್ತೆ, ಆ ಹೂವು ಸುಗಂಧದಿಂದ ಕೂಡಿರುತ್ತೆ, ಆ ಗಾಳಿ ಅದನ್ನು ಮತ್ತು ದೂರಕ್ಕೆ ತಲುಪಿಸುತ್ತೆ, ನೀವು ಅದೇ ಕೆಲಸ ಮಾಡ್ತೀರಲ್ಲ ಅಂತ ಅಂತಾರೆ. ಆಗ ಇವರು ಹೇಳ್ತಾರೆ, ಇದು ಹೌದು ಅಂಥದ್ದೇ ಮಾಡ್ತಾ ಇರೋದು, ಗಾಳಿ ಸುದ್ದಿ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಗಾಳಿ ಸುದ್ದಿನೇ ಕೊಡೋದು ಅಂತ. ಆ ಗಾಳಿ ಸುದ್ದಿ ಅನ್ನೋದೇ ಒಂದು ಕಾವ್ಯದ ರೀತಿಯಲ್ಲಿ ಹಲವಾರು ಅರ್ಥಗಳನ್ನ ನಮ್ಗೆ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಪತ್ರಿಕಾ ಮಾಧ್ಯಮದಲ್ಲಿ ನಮ್ಗೆ ಗೊತ್ತು, ಗಾಳಿ ಸುದ್ದಿ ಅಂದ್ರೆ ಹುಸಿ ಸುದ್ದಿ, ಅದು ಸತ್ಯ ಅಲ್ಲ ಅಂತ ಹೇಳಿ. ಸೊ ಇಂಥದ್ದನ್ನು ಪ್ರಸಾರ ಮಾಡಬಾರ್ದು ಅನ್ನೋ ನೀತಿ ಕೂಡ ಪತ್ರಿಕಾ ರಂಗದಲ್ಲಿ ಇರುವಂತ. ಒಂದು ಇನ್ಸಿಡೆಂಟ್ ಹೇಳಿದ್ರಲ್ಲ, ನಾನು ಅವನ ಯಾವ ದನ ಕಾಯೋದು ಅಂತ, ಅದ್ರ ಮುಂದುವರೆದ ಭಾಗ ಕೂಡ ಚೆನ್ನಾಗಿದೆ. ಅದು ಇನ್ನೂ ಎಲ್ಲೂ ಬರೋದಿಲ್ಲ, ಹೇಳಿಯೂ ಇಲ್ಲ. ನಮ್ಮಲ್ಲಿ ಪ್ರಜಾವಾಣಿಯಲ್ಲಿ ಕೊಪ್ಪಳದ ಸ್ವಾಮೀಜಿ ನುಡಿ ಬೆಳಕು ಅಂತ ಬರೀತಾರೆ. ಅದರೊಳಗೆ ಒಂದು ಇನ್ಸಿಡೆಂಟ್ ಬರುತ್ತೆ. ಬಸವಣ್ಣವರು ಒಂದು ದಿವಸ ಹಿಂಗೆ ಹೋಗ್ತಾ ಇದ್ರಂತೆ, ದಾರಿನಲ್ಲಿ ಒಬ್ಬ ದನ ಕಾಯೋನು ಕಾರಣಂತೆ ಅವನಿಗೆ ಇವರು ಕೈ ಮುಗಿತಾರೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಬಸವಣ್ಣವ್ರು ನಾನು ಕೈ ಮುಗಿತಾರೆ, ಕೈ ಮುಗಿಬಾರ್ದು, ನೀವು ದೊಡ್ಡವರು ಅಂತ. ಹೇ, ನಾನು ದೊಡ್ಡವನಲ್ಲಪ್ಪ, ನೀನು ಬಹಳ ದೊಡ್ಡ, ನೀನು ದೇವರು, ನಾನು ಯಾಕೆ ದೇವರು ಅಂತ. ಇಲ್ಲ, ನೀನು ದನ ಕಾಯ್ತೀಯ, ಅದಕ್ಕೆ ದೇವರು ಜನರನ್ನು ಕಾಯ್ತಾನೆ, ನೀನು ದನ ಕಾಯ್ತೀಯ. ಎರಡರೊಳಗಿರುವ ವ್ಯತ್ಯಾಸ ಏನು ಅಂತಂದ್ರೆ, ಅಥವಾ ತಿಳುವಳಿಕೆ ಏನು ಅಂತಂದ್ರೆ, ಮುಖ್ಯವಾದಂತಹ ಒಂದು ಅಂಶ ಮಿಸ್ ಆಯ್ತೇನೋ ಅಂತ ಅನ್ನಿಸ್ತು. ಅದು
ಇಲ್ಲಿ ಕೊಟ್ಟಿರುವಂತಹ ಶೀರ್ಷಿಕೆಗಳು ಅದೆಷ್ಟು ಆಕರ್ಷಕವಾಗಿದೆ ಅಂದ್ರೆ, ಎಷ್ಟು ಕಾವ್ಯಮಯವಾಗಿದೆ ಅಂದ್ರೆ, ಅದು ಒಂದೊಂದು ಇವಾಗ ಏನೋ ಒಂದು ನುಡಿಗಟ್ಟು ಗಾದೆ ಅದೇನೋ ಹೇಳ್ತಾರಲ್ಲ, ಅಷ್ಟು ಚೆನ್ನಾಗಿ ಟೈಟಲ್ಸ್ ಇದ್ದಾವೆ. ಹಾಗಾಗಿ ರವೀಂದ್ರ ಭಟ್ರಿಗೆ ಪುಸ್ತಕದ ಒಳಗಿನ ಪೂರ್ಣಕ್ಕೆ ಹೋಗದೆ ಬರೀ ಟೈಟಲ್ ಬಗ್ಗೆ ಮಾತ್ರ ಹೇಳಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಉಪ್ಪಾಂಗೆ ಹರಳು. ನಮ್ಮ ಪರಂಪರೆ ಅನ್ನೋದಿದೆಯಲ್ಲ, ಅದು ಹೇಗೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿ ಬೇರೆ ಥರ ಒಳಗಡೆ ಬೆಳೆದು ಬಿಟ್ಟಿರುತ್ತೆ ಅಂದರೆ, ಈ ಕಥಾನಕದ ಮುಖ್ಯ ಪಾತ್ರ ಇದೆಯಲ್ಲ, ಆಕೆ ಹೆಸರು ಜಾನಕಿ. ಭಾರತೀಯತೆ ಬರೆದಿರೋದು ಏನಂತಂದರೆ ಹರಿವದನಿ. ಅವರ ತಾಯಿ ಮೀನಾಕ್ಷಿ ಭಟ್ಟ ಅವರ ಒಂದು ರೀತಿಯ ಬದುಕಿನ ಕಥನ, ಆತ್ಮಕಥನ ಅನ್ನೋದಕ್ಕಿಂತ ಅದೊಂದು ರೀತಿಯ ಬದುಕಿನ ಕಥನ. ಅದನ್ನು ಅವರು